ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಈ ಬಾರಿ ಯಾರು ಕಣಕ್ಕಿಳಿಬಹುದು ಅನ್ನೋದು ಕೊನೆ ತನಕನೂ ಕೂಡ ಕುತೂಹಲ ಹುಟ್ಟಿಸಿದ್ದ ವಿಚಾರ. ಅಗೇನ್ ಇಲ್ಲಿ ನೆನಪಿಸಿಕೊಳ್ಳೋದಾದ್ರೆ ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಜಿ ಕೇಂದ್ರ ಸಚಿವರಾಗಿರುವಂತಹ ದಿವಂಗತ ಅನಂತಕುಮಾರ್ ಅವರ ಪತ್ನಿ ಕಣಕ್ಕಿಳಿಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಮೋದಿ ಅವರಿಗೆ ಇಲ್ಲಿಂದ ಬಂದು ಇಳಿದು ಬಿಡ್ತಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಮಾತಿತ್ತು ಇಲ್ಲಿ ಬೆಂಗಳೂರು ದಕ್ಷಿಣದಿಂದ. ಕೊನೆಗೂ ಈ ಬಾರಿ ಬೆಂಗಳೂರು ದಕ್ಷಿಣದ ಬಿಜೆಪಿ ಹುರಿಯಾಳಾಗಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿರುವಂತದ್ದು ತೇಜಸ್ವಿ ಸೂರ್ಯ. ಹಾಗಾದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಹೇಗೆ? ತೇಜಸ್ವಿ ಸೂರ್ಯ ಬೆನ್ನಿಗೆ ನಿಂತಿದ್ದು RSS ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಹಿಂದೆ ಚುನಾವಣಾ ಉಸ್ತುವಾರಿಯಾಗಿದ್ದಂತ ಕೆಲ ಕೇಂದ್ರ ಸಚಿವರ ಮುಖಾಂತರವಾಗಿ ಲಾಬಿ ನಡೆಸಲಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಉಸ್ತುವಾರಿ ಆಗಿದ್ದಂತಹ ಕೆಲ ನಾಯಕರ ಮುಖಾಂತರವಾಗಿ ಕೇಂದ್ರ ಮಟ್ಟದಲ್ಲಿ ಒಂದು ಲಾಬಿಯನ್ನ ನಡೆಸಲಾಯಿತು. ರಾಜ್ಯ ಬಿಜೆಪಿಯ ಉಸ್ತುವಾರಿ ಹೊತ್ತಿದ್ದವರ ಮುಖಾಂತರವಾಗಿ ತೇಜಸ್ವಿ ಸೂರ್ಯ ಒಂದು ಲಾಬಿಯನ್ನ ನಡೆಸಿದ್ರು. ಹಾಗೆ ಯುವ ಮುಖಕ್ಕೆ ಆದ್ಯತೆಯ ಅಂಶ, ಜಾತಿ ಆಧಾರಿತವಾಗಿ ಗೆಲುವಿನ ವಿಶ್ವಾಸವನ್ನ ಇಟ್ಟು ಯುವರಿಗೆ ಟಿಕೆಟ್ ಕೊಡಲಾಗಿದೆ. ಹಾಗೆ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ನೀಡಬಾರದು ಅನ್ನುವಂತ ಅಂಶವೂ ಕೂಡ ಇತ್ತಲ್ಲ, ಅದು ಬೋನಸ್ ರೀತಿಯಲ್ಲಿ ಇಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ವರ್ಕೌಟ್ ಆಗಿದೆ. ತೇಜಸ್ವಿ ಸೂರ್ಯ ಅವರು ಬಿಜೆಪಿಯಿಂದ ಈ ಬಾರಿ ಟಿಕೆಟ್ ಗಿಟ್ಟಿಸಿಕೊಂಡಿರೋದು ಸಹಜವಾಗಿ ಆ ಭಾಗದ ಹಲವು ಮಂದಿಗೆ ಆಶ್ಚರ್ಯ, ಜೊತೆಗೆ ಒಂದ್ ರೀತಿ ಸರ್ಪ್ರೈಸ್ ಕೂಡ ಆಗಿದೆ. ಯಾಕೆಂದರೆ ಮೊದಲ ಹಂತದಲ್ಲಿ ತೇಜಸ್ವಿ ಸೂರ್ಯ ಅವರು ಪ್ರಯತ್ನದಲ್ಲಿದ್ದಾರೆ ಅನ್ನುವಂಥದ್ದನ್ನ ನಾವು ಕೇಳ್ಪಟ್ಟಿದ್ದರೂ ಕೂಡ ಆ ನಂತರದಲ್ಲಿ ರಾಜ್ಯದ ನಾಯಕರೇ ತೇಜಸ್ವಿನಿ ಅನಂತಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದು ತೇಜಸ್ವಿ ಸೂರ್ಯ ಅವರಿಗೆ ಹಿನ್ನಡೆ ಆಯ್ತು. ಹೀಗಾಗಿ ಅವ್ರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ನೀವು ಅಂದುಕೊಂಡಿದ್ದೆವು. ಆದರೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಹೋಲ್ಡ್ ಅಲ್ಲಿಟ್ಟಂತಹ ಸಂದರ್ಭದಲ್ಲೇ ಇಲ್ಲಿ ಬೇರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಚಿಂತನೆ ಏನಾದ್ರೂ ನಡೀತಾ ಇದೆಯಾ? ಯಾಕಂದ್ರೆ ಮೊದಲ 2-3 ಪಟ್ಟಿಯಲ್ಲೂ ಬಿಜೆಪಿಯಿಂದ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಇರಲಿಲ್ಲ. ಹೀಗಾಗಿ ರಾಜ್ಯ ನಾಯಕರೇ ಒಪ್ಪಿದ ಮೇಲೆ ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡಿದೀವಿ ಅಂತ ಹೇಳಿದ ಮೇಲೂ ಕೂಡ ಯಾಕೆ ಅವರ ಹೆಸರನ್ನ ಇನ್ಫ್ಯಾಕ್ಟ್ ಆರ್ ಅಶೋಕ್ ಅವರು ಜೊತೆಗೆ ವಿ ಸೋಮಣ್ಣ ಇವರೆಲ್ಲ ಸೇರ್ಕೊಂಡು ಒಪ್ಪಿದೀವಿ ಅಂತ ಹೇಳಿ ಕೇಂದ್ರಕ್ಕೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದರು. ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ತಳಮಳ ಅಲ್ಲೇ ತಮ್ಮ ಇತಿಮಿತಿಯಲ್ಲೇ ಒಂದಷ್ಟು ಪ್ರಚಾರ ಕಾರ್ಯದಲ್ಲೂ ಕೂಡ ತೊಡಗಿದ್ದರು. ಆದರೆ ಅವರಿಗೆ ಟಿಕೆಟ್ ಲಭ್ಯ ಆಗಿಲ್ಲ. ಇನ್ನು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಹಾಗಾದ್ರೆ ಟಿಕೆಟ್ ತಪ್ಪಿಸಿದ್ದು ಯಾರು? ಪರೋಕ್ಷವಾಗಿ ಏನಾದರೂ ರಾಜ್ಯ ನಾಯಕರು ಹೊಂದಿದ್ದಂತ ಅಭಿಪ್ರಾಯ ಕೂಡ ಕಾರಣ ಆಯ್ತಾ? ತೇಜಸ್ವಿನಿ ಅವರಿಗೆ ಟಿಕೆಟ್ ನೀಡಿದ್ರೆ ಹೇಗೆ ಅನ್ನೋ ಬಗ್ಗೆ ಒಂದು ಆಂತರಿಕ ವರದಿಯನ್ನ ಸಿದ್ಧಪಡಿಸಲಾಗಿತ್ತು. ರಾಜ್ಯ ಬಿಜೆಪಿ ನಾಯಕರಿಂದ ಒಂದು ವರದಿಯನ್ನ ಹೈಕಮಾಂಡ್ ಪಡೆದುಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಇಲ್ಲಿ ಮತ್ತೊಂದು ಗೇಮ್ ಆಗಿರಬಹುದಾದಂತ ಚಾನ್ಸಸ್ ಕೂಡ ಇದೆ. ವರದಿಯಲ್ಲಿ ಶಾಸಕರು ವಿರುದ್ಧವಾಗಿ ಕೆಲಸ ಮಾಡಬಹುದು ಅನ್ನುವಂತ ಅಭಿಪ್ರಾಯ ವ್ಯಕ್ತವಾಗಿದೆ. ಹೀಗಾಗಿ ತೇಜಸ್ವಿನಿ ಅವರು ಗೆದ್ದರೆ ತಮ್ಮ ರಾಜಕೀಯ ಬೆಳವಣಿಗೆಗೆ ಅಡ್ಡಿ ಆಗಬಹುದು ಅನ್ನುವಂತ ಆತಂಕವೂ ಕೂಡ ರಾಜ್ಯದ ಕೆಲ ನಾಯಕರಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ತೇಜಸ್ವಿನಿ ಅನಂತಕುಮಾರ್ ಅವರು ರಾಜ್ಯ ಮಟ್ಟದಲ್ಲಿ ಅಂದ್ರೆ ದೆಹಲಿ ಮಟ್ಟದಲ್ಲಿ ಅವ್ರು ಏನಾದ್ರು ಸ್ವಲ್ಪ ಸ್ಟ್ರಾಂಗ್ ಆದ್ರೆ ನಮ್ಮ ಬೆಳವಣಿಗೆಗೆ, ರಾಜಕೀಯ ಬೆಳವಣಿಗೆಗೆ ಸ್ವಲ್ಪ ಅಡ್ಡಿ ಆಗುತ್ತೆ ಅನ್ನೋ ಭಯನೂ ಕೂಡ ಇತ್ತು ಅನ್ನೋದು ಕೆಲವರ ಒಂದು ಅಭಿಪ್ರಾಯ ಆಗಿತ್ತು. ಅದೆಲ್ಲ ಬಿಜೆಪಿ ತನ್ನ ಆಂತರಿಕ ವರದಿಯಲ್ಲಿ ಹೈಕಮಾಂಡ್ ತರಿಸ್ಕೊಂಡಿತ್ತು. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಕಿರಣ್, ಹೌದು, ತೇಜಸ್ವಿ ಸೂರ್ಯ ಅವರ ಪರವಾಗಿ ಇಲ್ಲಿ RSS ಬ್ಯಾಟ್ ಮಾಡಿದೆ, ಕೆಲ ಕೇಂದ್ರದಿಂದ ಬಂದಿದ್ದಂತ ಹಿಂದಿನ ಉಸ್ತುವಾರಿ, ಚುನಾವಣಾ ಉಸ್ತುವಾರಿ ಅವರೆಲ್ಲ ಬ್ಯಾಟ್ ಮಾಡಿದ್ದಾರೆ ಅನ್ನೋದು ಓಕೆ. ಬಟ್ ತೇಜಸ್ವಿನಿ ಅನಂತಕುಮಾರ್ ಅವರ ವಿಚಾರವಾಗಿ ರಾಜ್ಯದ ಕೆಲ ನಾಯಕರೇ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಲ್ಲ, ನಾವು ಒಮ್ಮತದಿಂದ ಆಯ್ಕೆ ಮಾಡೋದಕ್ಕೆ ನಿರ್ಧರಿಸಿದೀವಿ ಅಂತ. ಬಹುಶಃ ಅವರು ಕೂಡ ಏನಾದ್ರು ತೆರೆಮರೆಯಲ್ಲಿ ಗೇಮ್ ಆಡ್ಬಿಟ್ಟಿದಾರಾ? ಏನ್ ಕತೆ ಕಿರಣ್? ಮಲ್ತೇಶ್, ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ರಾಜ್ಯದ ಕೆಲವು ನಾಯಕರುಗಳು ಕೊಟ್ಟಂತಹ ಅಭಿಪ್ರಾಯವೇ ಕಾರಣ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತದೆ. ಯಾಕೆಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಒಂದು ಹಂತದಲ್ಲಿ ಅಭಯವನ್ನ ಕೊಟ್ಟಿತ್ತು. ನಿಮ್ಗೆ ಖಂಡಿತವಾಗಿ ಕೂಡ ನಾವು ಟಿಕೆಟ್ ನ ಕೊಡ್ತೀವಿ ಅನ್ನುವಂತ ಒಂದು ಭರವಸೆನ ಕೊಟ್ಟಿತ್ತು. ಬೆಂಗಳೂರಿನಲ್ಲಿ ನಡೆದಂತಹ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಸ್ವತಃ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚನೆಯನ್ನ ಕೊಟ್ಟು ತೇಜಸ್ವಿನಿ ಅನಂತಕುಮಾರ್ ಅವರನ್ನ ವೇದಿಕೆಯಲ್ಲಿ ಕೂರಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿತ್ತು. ಈ ಒಂದು ಬೆಳವಣಿಗೆಯನ್ನು ರಾಜ್ಯದ ಬಿಜೆಪಿ ನಾಯಕರಿಗೆ ಆತಂಕವನ್ನ ತಂದೊಡ್ಡಿತ್ತು. ಯಾಕೆಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ತೇಜಸ್ವಿನಿ ಈಗಲೇ ನೇರವಾದಂತಹ ಸಂಪರ್ಕವನ್ನ ಹೊಂದಿಸುವಷ್ಟು ಪ್ರಭಾವಿಯಾಗಿದ್ದಾರೆ. ಒಂದು ವೇಳೆ ಅವರೇನಾದ್ರೂ ಬೆಂಗಳೂರು ದಕ್ಷಿಣದಿಂದ ಸಂಸದರಾಗಿ ಆಯ್ಕೆಯಾಗಿ ದೆಹಲಿಗೆ ಹೋದ್ರೆ ಖಂಡಿತವಾಗಿ ಕೂಡ ಮತ್ತಷ್ಟು ಪ್ರಭಾವವಾಗಿ ಬೆಳೆಯುತ್ತಾರೆ ಅನ್ನುವಂತ ಒಂದು ಆತಂಕ ಅವತ್ತಿನಿಂದಲೇ ಕಾಡೋದಿಕ್ಕೆ ಆರಂಭ ಆಗಿತ್ತು. ಅದರ ಜೊತೆಯಲ್ಲಿ ತೇಜಸ್ವಿನಿ ದೆಹಲಿಗೆ ತೆರಳಿದ್ರೆ ಖಂಡಿತವಾಗಿ ಕೂಡ ಬೆಂಗಳೂರಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಹಿಡಿತ, ತಮ್ಮ ಪ್ರಭಾವ ಮತ್ತಷ್ಟು ಕಡಿಮೆ ಆಗುತ್ತೆ ಅನ್ನುವಂತ ಒಂದು ಆತಂಕ ಕೂಡ ಇವರಿಗೆ ರಾಜ್ಯದ ಕೆಲವು ನಾಯಕರಿಗೆ ಕಾಡಲಾರಂಭಿಸಿತ್ತು.
ಹೀಗಾಗಿ ಅವರು ಆರಂಭದಲ್ಲಿ ತೇಜಸ್ವಿನಿ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಒಂದು ರೀತಿಯಲ್ಲಿ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಕೂಡ ಆಂತರಿಕವಾಗಿ ತೇಜಸ್ವಿನಿ ಅವರಿಗೆ ವಿರೋಧವನ್ನ ಮಾಡುವಂತ ಕೆಲಸವನ್ನ ಮುಂದುವರಿಸ್ತಾನೆ ಬಂದಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಬಿಜೆಪಿ ಹೈಕಮಾಂಡ್ ಒಂದು ಆಂತರಿಕವಾದಂತಹ ವರದಿಯನ್ನು ಕೂಡ ತರಿಸಿಕೊಂಡಿತ್ತು. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಟಿಕೆಟ್ ಅನ್ನ ನೀಡಬಹುದು ಅನ್ನುವಂತ ವರದಿಯನ್ನು ತರಿಸಿಕೊಂಡಂತ ಸಂದರ್ಭದಲ್ಲಿ ಬೆಂಗಳೂರಿನ ಕೆಲವು ಬಿಜೆಪಿ ಶಾಸಕರು ತೇಜಸ್ವಿನಿ ಅವರ ಗೆಲುವಿಗೆ ಶ್ರಮಿಸುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಹೈಕಮಾಂಡ್ಗೆ ಲಭ್ಯವಾಗಿತ್ತು. ಈ ಎಲ್ಲಾ ಕಾರಣದಿಂದಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಕೈತಪ್ಪಿ ಹೋಗಬಹುದು ಅನ್ನುವಂತಹ ಒಂದು ವಿಚಾರವನ್ನ ಮನಗಂಡಂತಹ ಹೈಕಮಾಂಡ್ ಇಲ್ಲಿ ಕೊನೆ ಕ್ಷಣದಲ್ಲಿ ತೇಜಸ್ವಿನಿ ಅವರಿಗೆ ಟಿಕೆಟ್ ಬೇಡ ಅನ್ನುವಂತಹ ಒಂದು ಅಭಿಪ್ರಾಯಕ್ಕೆ ಬಂದಿತ್ತು. ಇದಕ್ಕೆ ಪೂರಕವಾಗಿ ರಾಜ್ಯದ RSS ನಾಯಕರು ಕೂಡ RSS ಕಾರ್ಯಕರ್ತನೊಬ್ಬನಿಗೆ ಟಿಕೆಟ್ ಕೊಡಬೇಕನ್ನುವಂತಹ ಒಂದು ಒತ್ತಡವನ್ನ ಮುಂದಿಟ್ಟಂತಹ ಕಾರಣದಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಆ ಒಂದು ಒತ್ತಡಕ್ಕೆ ಕೂಡ ಮಣೆ ಹಾಕಬೇಕಾದಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಯಿತು. ಅದರ ಜೊತೆಗೆ ತೇಜಸ್ವಿನಿ ವಿರುದ್ಧವಾಗಿ ಕೂಡ ಕೆಲವು ಬಿಜೆಪಿ ನಾಯಕರು ತಮ್ಮ ಅಭಿಪ್ರಾಯವನ್ನ ಸಲ್ಲಿಸಿರುವಂತದ್ದು. ಈ ಎಲ್ಲವೂ ಕೂಡ ಒಂದೆಡೆ ಕ್ರೋಢೀಕರಣವಾದಾಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಬೇಡ ಅನ್ನುವಂತ ಒಂದು ಅಭಿಪ್ರಾಯವನ್ನ ಬಿಜೆಪಿ ಹೈಕಮಾಂಡ್ ಹೊಂದೋದಕ್ಕೆ ಕಾರಣವಾಯಿತು. ಇದರ ಜೊತೆಗೆ ಬೆಂಗಳೂರು ದಕ್ಷಿಣದಲ್ಲಿ ಹೇಗೂ ಕೂಡ ಬಿಜೆಪಿ ಅಲೆ ಇರುವಂತದ್ದು, ಬಿಜೆಪಿ ಪರವಾದಂತಹ ಒಂದು ಕ್ಷೇತ್ರ ಆಗಿರುವಂತದ್ದು ಮತ್ತು ಇಲ್ಲಿ ಜಾತಿ ಆಧಾರದಲ್ಲಿ ಬೇರೆ ಯಾರಾದ್ರೂ ಅಭ್ಯರ್ಥಿ ಆದ್ರೂ ಕೂಡ ಇಲ್ಲಿ ಗೆಲುವು ಸಾಧಿಸಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನ ಹೈಕಮಾಂಡ್ಗೆ ತಲುಪಿಸುವಲ್ಲಿ RSS ನಾಯಕರು ಕೂಡ ಯಶಸ್ವಿಯಾದ್ರು. ಅದೇ ರೀತಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಯಶಸ್ವಿಯಾದ್ರು. ಹೀಗಾಗಿ ತೇಜಸ್ವಿ ಅನಂತಕುಮಾರ್ ಅವರನ್ನ ಬದಲಾಗಿ ತೇಜಸ್ವಿ ಸೂರ್ಯ ಅವರನ್ನ ಪರಿಗಣಿಸೋದಕ್ಕೆ ಇಲ್ಲಿ ಪ್ರಮುಖವಾದಂತಹ ಕಾರಣ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಬೇಡ, ಅವರಿಗೆ ಟಿಕೆಟ್ ಕೊಡಿಸಬಾರದು ಅನ್ನುವಂತಹ ಒಂದು ಕೆಲವು ನಾಯಕರ ಒಂದು ಪ್ರಯತ್ನ ಏನಿತ್ತು ಅದು ಒಂದು ರೀತಿಯಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಪಡೆಯೋದಕ್ಕೆ ವರದಾನ ಆಯಿತು. ಕಿರಣ್, ಅಂದ್ರೆ ಯಾವಾಗ ರಾಜ್ಯ ನಾಯಕರು ಅಂದ್ರೆ ಆ ಭಾಗದ ಸೌತ್ಗೆ ಸಂಬಂಧಪಟ್ಟಂತ ನಾಯಕರು ಒಪ್ಪಿದ್ರು, ಇನ್ಫ್ಯಾಕ್ಟ್ ಯಡಿಯೂರಪ್ಪನವರು ಕೂಡ ಅದೇ ಪಟ್ಟಿಯನ್ನ ಕಳಿಸ್ಕೊಡ್ರು, ಅವರು ಕೂಡ ತೇಜಸ್ವಿನಿ ಅವರ ಪರವಾಗಿನೇ ಬ್ಯಾಟ್ ಬೀಸಿದ್ರು ಅನ್ನೋದನ್ನು ಕೂಡ ನಾವು ಕೇಳ್ಪಟ್ಟಿದ್ವಿ. ಇವರು ಕೂಡ ಸೇರಿದಾಗೆ ಕೆಲ ನಾಯಕರ ವಿಚಾರದಲ್ಲಿ ಯಡಿಯೂರಪ್ಪನವರ್ಗಿಂತ RSS ಕೊಟ್ಟಂತ ಒಂದಷ್ಟು ಮಾರ್ಗಸೂಚಿಯನ್ನೇ ಹೆಚ್ಚಾಗಿ ಕೇಂದ್ರದಲ್ಲಿ ಪರಿಗಣಿಸಿದ್ದಾರೆ ಅನ್ನೋದನ್ನು ಕೂಡ ಕೇಳ್ಪಡ್ತಾ ಇದ್ವಿ. ಈಗ ಪರ್ಟಿಕ್ಯುಲರ್ ಆಗಿ ತೇಜಸ್ವಿನಿ ಅನಂತಕುಮಾರ್ ಅವ್ರ ವಿಚಾರವಾಗಿಯೂ ಕೂಡ BSY ಏನಾದ್ರೂ ಹಿನ್ನಡೆನಾ ಇದು? ಏನ್ ಕತೆ, ಅವರಿಗಾದಂತ ಹಿನ್ನಡೆನಾ ಇದು? ಮಾಲ್ತೇಶ್, ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಯಡಿಯೂರಪ್ಪ ಬೆಂಗಳೂರಿನ ಬಿಜೆಪಿ ನಾಯಕರು ಕೊಟ್ಟಂತಹ ಅಭಿಪ್ರಾಯ ಏನಿತ್ತು ಅದಕ್ಕೆ ಅವರು ಮಣೆ ಹಾಕಿದ್ದಾರೆ. ಹಾಗಾಗಿ ರಾಜ್ಯ ಘಟಕದಿಂದ ಕೇಂದ್ರೀಯ ಚುನಾವಣಾ ಸಮಿತಿಗೆ ತಮ್ಮ ಶಿಫಾರಸನ್ನ ಕಳುಹಿಸುವಂತ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಮಾತ್ರ ಯಡಿಯೂರಪ್ಪ ಕಳುಹಿಸಿದ್ರು. ಯಾಕೆಂದ್ರೆ ಬೆಂಗಳೂರು ಬಿಜೆಪಿ ಘಟಕದಿಂದ ಶಿಫಾರಸಾಗಿದ್ದು ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಮಾತ್ರ. ಹೀಗಾಗಿ ರಾಜ್ಯದ ಬಿಜೆಪಿ ನಾಯಕರು ಕೂಡ ಯಡಿಯೂರಪ್ಪನವರಿಗೆ ಮನವಿಯನ್ನ ಮಾಡಿದ್ರು. ಅನಂತಕುಮಾರ್ ಅವರ ಪತ್ನಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡದಂತ ಕಾರಣವಾಗಿ ಬೇರೆ ಯಾವುದೇ ಹೆಸರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ತೇಜಸ್ವಿನಿ ಅವರ ಹೆಸರನ್ನ ಮಾತ್ರ ಯಡಿಯೂರಪ್ಪ ಹೈಕಮಾಂಡ್ಗೆ ಕಳುಹಿಸಿದ್ರು. ಆದ್ರೆ ಆ ನಂತರದ ಹೈಕಮಾಂಡ್ಗೆ ಕಳುಹಿಸಿದ ನಂತರದ ಬೆಳವಣಿಗೆಯಲ್ಲಿ ಆದಂತಹ ಕೆಲವೊಂದಷ್ಟು ವಿಚಾರಗಳೇನಿತ್ತು ಅದೆಲ್ಲವೂ ಕೂಡ ಇವತ್ತು ತೇಜಸ್ವಿ ಸೂರ್ಯ ಟಿಕೆಟ್ ಅನ್ನ ಪಡೆಯುವುದಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೆಹಲಿ ಮಟ್ಟದಲ್ಲಿ ಪ್ರಭಾವಿ ಆಗಿರುವಂತಹ ರಾಜ್ಯದ ಬಿಜೆಪಿ ಮುಖಂಡರೊಬ್ರು ತೇಜಸ್ವಿ ಸೂರ್ಯ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು ಕೂಡ ಇಲ್ಲಿ ಗಮನಾರ್ಹವಾಗಿರುವಂತದ್ದು. ಯಾಕೆಂದ್ರೆ ಇಲ್ಲಿ RSS ಮೂಲದ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ಪ್ರಧಾನವಾದಂತಹ ವಿಚಾರವನ್ನೇ ಮುಂದಿಟ್ಟುಕೊಂಡು ಅವರು ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮಾಡಿ ತೇಜಸ್ವಿಗೆ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದು ಒಂದು ಕಡೆ ಆದ್ರೆ, ಅನಂತಕುಮಾರ್ ಅವರ ಜೊತೆ ಇದ್ದಂತಹ ಕೆಲವೊಂದಷ್ಟು ರಾಜಕೀಯ ವ್ಯತ್ಯಾಸಗಳು ಕೂಡ ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣವಾಯಿತು ಅನ್ನುವಂತಹ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.